ಏನು ಒಂದು ಮೊನ್ನೆ ಉಣಕಲ್ನಲ್ಲಿ ಮಾಲಾಧಾರಿಗಳ ಒಂದೇನು ರಾತ್ರಿ ಗ್ಯಾಸ್ ಬ್ಲಾಸ್ಟ್ ಆಗಿ ಸಂಭವಿಸಿತ್ತು. ಆ ಮಾಲಾಧಾರಿಗಳಲ್ಲಿ ಒಂದು ಈಗಾಗಲೇ ಡೆತ್ ಆದಂತಹ ಮಾಲಾಧಾರಿಗಳ ಮನೆಗೆ ನಾವು ಬಂದಿದ್ದೀವಿ. ಹೇಗೆ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಏನಾಗಿತ್ತು ಅಲ್ಲಿ ಅನ್ನೋ ಸ್ವಲ್ಪ ಘಟನೆ ಏನಾಗಿತ್ತು ಸರ್? ಅವ್ರನ್ನ ಕೇಳ್ಬೇಕು, ಯಾರಿಗೂ ಗೊತ್ತಿಲ್ಲ ಸರ್. ಅವ್ರ ನಿದ್ದಿಗೆಟ್ಟು ಮಕ್ಕೊಂಡಾರೆ, ಯಾಕಂದ್ರೆ ಪೂಜಾ ಮುಗಿಸ್ಕೊಂಡ್ ಮಕ್ಕೊಂಡಾರೆ. ಬ್ಲಾಸ್ಟ್ ಆಗಿಂದ ಗೊತ್ತಿರೋದು ಅವ್ರಿಗೆ ಏನಾಗಿತ್ತು ಅವ್ರನ್ನೇ ಕೇಳ್ಬೇಕು, ಯಾರಿಗೂ ಗೊತ್ತಿಲ್ಲ ಸರ್. ಇದೇ ಮೊದಲ ಬಾರಿಗೆ ಆಗಿದ್ರು ಅಥವಾ ಇದಕ್ಕಿಂತ ಮೊದಲೇನ ಆಗ್ತಾ ಇದ್ರು? ಸರಿನೂ ಮನೆ ಹಾಕಿದ್ರು, ಅದೇ ಪರ್ಸನ ಮನೆ ಹಾಕಿದ್ರು. ಎಷ್ಟು ವರ್ಷ ಆಗಿತ್ತು ಈಗ ಮಗುವಿಗೆ? ಎಷ್ಟು ವರ್ಷ ಆಗಿತ್ತು ಸರ್? 16 ವರ್ಷ. 16 ವರ್ಷ. ಒಬ್ಬನ ಸರ್ ಮಗ, ಒಬ್ಬನೇ ಮಗ ಇರೋದು? ಒಬ್ಬನೇ ಮಗ, ಒಬ್ಬ ಮಗಳಿದ್ದಾರೆ. ಅವ್ರು ಬಹಳ ಆಕ್ಟಿವ್ ಇದ್ದಾರೆ ಮಗ. ನಮ್ಗ ಬ್ಯಾಂಗ್ಳೂರಾಗಿದ್ದಾವ, ನಮ್ಗ ಬುದ್ಧಿ ಓಡಿಸಿ ಇದ್ದಾವ. ಮನೆ ಜವಾಬ್ದಾರಿ ಈಗಾಗಲೇ ಸೇನೆ ತಗೊಂಡಿದ್ದಾವ. ನಮಗ ಬುದ್ಧಿ ಹೇಳ್ತಾ ಪಾಪ ಹಿಂಗ್ ಮಾಡ್ಬೇಕು ಹಂಗ ಮಾಡ್ಬೇಕು ಎಲ್ಲ ಹೇಳ್ತಿದ್ದ. ಮರಿಲಾರ್ದು ಮಾಡಿಕ ನನಗೆ ಮಗ. ಒಂದು ನನ್ನ ಮಗ ಸಹ ಸಾಕಿದ್ದಿಲ್ಲ. ಅವನು ಒಂದು ಫ್ರೆಂಡ್ ತರಣ ಇದ್ದೇನೆ. ಎಲ್ಲಾರು ಅಂತಿದ್ರು ಅಣ್ಣ ತುಂಬ ಇದ್ದಂಗಿದ್ರಲ್ಲೋ ನೀವಿಬ್ರು ಅಂತೆ. ಅಷ್ಟ ಕ್ಲೋಸ್ ಇದ್ವಿ. ನನ್ನ ಹೆಂಡತಿಗೆ ಅಕ್ಕ ಅಂತಿದ್ದ, ನನಗೆ ಪ್ರಕಾಶನ ಹೆಸರಿಂದ ಕರೆದಿದ್ದ. ಅಷ್ಟು ಕ್ಲೋಸ್ ಆಗಿದ್ವಿ ನಾವು. ಏನ್ ಬೇಕು ಬೇಡ ತಂದೆ ತಾಯಿಯಂಗ ನೋಡ್ಕೊಂಡಿದ್ದಿಲ್ಲ, ಫ್ರೆಂಡ್ಸ್ ಇರ್ತೇವೆ ನೋಡ್ಕೊಂಡಿದ್ದ. ಆದ್ರೆ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ರಿ. ದೇವ್ರು ಬಾಳ್ ನಮ್ಗೆ ಅನ್ಯಾಯ ಮಾಡಿದ. ಅಯ್ಯಪ್ಪ ಯಾಕ ನಂಬಿಕೆ ಇಟ್ ಮಾಡಾತಿದಾರ. 12 ವರ್ಷ ಆಗಿತ್ತು ಅವ್ನ ಸೇವೆ ಮಾಡಾಕತ್ತಿ. ಈ ವರ್ಷ ಮಾಲೆ ಹಾಕೊಂತಾನಂತ ಅಂದ ಮಾಡ್ತೀವಿ. ಸಣ್ಣ ಇರ್ತ ಸರ ಅವ್ನು ಸೇವೆ ಮಾಡ್ತಿದ್ದ. 10 ವರ್ಷ ಇದ್ದಂಗೆ ಮಾಡ್ತಿದ್ದ. ಅಯ್ಯಪ್ಪ 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 ಸಾಯ್ಬಿಟ್ಟಾನು. ನಾವ್ ಅಯ್ಯಪ್ಪ ನಕ್ಕೊಂತ ಸತ್ತಾರ. ಅಯ್ಯಪ್ಪನ ಒಂದು ಸತ್ತ, ನಮಗೊಂದು ದುಃಖ ಕೊಡಿಲ್ಲ. ನಕ್ಕೊಂತನು ಸತ್ತ. ನಾವೆಲ್ಲಿ ಮನಸ್ಸು ಹೋಲ್ತೇವೆ ಅಂತೇಳಿ ಆರಾಮ ಕಣ್ ಮಮ್ಮಿ ಪಪ್ಪ ಯಾಕೆ ತಿಳಿ ಕೆಡಿಸ್ಕೊಂತೀರಿ? ತನ್ನ ನೋವು ಇಟ್ಟುಕೊಂಡು ನಮಗೂ ನೋವು ಕೊಡಿಲ್ಲ. ನಕ್ಕೊಂತನು ಸತ್ತ. ಕಾರ್ಬೋರೇಟರ್ಗಳು ಬಂದ್ಬಿಟ್ಲೇನೋ ಅವ್ರಿಗೆ ಹಂಗ ಹೇಳಿದಾರೆ. ನಮ್ಮ ಮಮ್ಮಿ ಯಾರು ಬರ್ತಾರೆ ಸರ್ ದವಾಖಾನೆ ಒಟ್ಟರು ಕರೆದಿಲ್ಲ. ಬೇರೆ ಹೇಳಿದವ್ರಿಗೆ, ನಮ್ಮ ಆದರ್ಶಕ್ಕೆ ಹೋದವ್ರಿಗೆ ನಾನು ಬೇರೆ ಹೇಳಿದವ್ರಿಗೆ ಆರಾಮ ಕರಿ ಹೋರ್ ನೀವು ಯಾಕೆ ತಿಳಿ ಕೆಡಿಸ್ಕೊಂತೀರಿ? ನಾವು ಮಕ್ಕಳು ಅನ್ನ ನಾನು ನೋಡಕ್ ಬಾಳ ಮಂದಿ ಬಂದಾರ ಮಾತಾಡ್ಸಕ್ಕ. ಪಾಪ ಮಾತಾಡ್ಸಿದ್ರು ಬಾ ನಾವ್ ಇಳಿಸ್ತಾಳ ನಾವು ಹೋಗ್ತಾನೆ. ಇನ್ನೂ ನಾವು ಬೇಡಪ್ಪ ಏನ್ ತ್ರಾಸ ಆಗದ ಒಟ್ಟ ತ್ರಾಸ ಅನ್ನೋದು ಹೇಳಿಲ್ರಿ ನಾವು. ಅಷ್ಟು 9 ಮಂದಿ ಆಕ್ಟಿವ್ ಆಗಿದ್ದಾರೆ. ಎಲ್ಲಾರು ಅಂತಿದ್ರು ಇವನು ಲಘು ಆರಾಮಕ್ಕ, ಇವನು ಲಘು ಆರಾಮಕ್ಕ, ಇವನು ಡಿಸರ್ ಅಕ್ಕ ಅನ್ನೋ ತರಾನ ಇದ್ದಾವ. ಆದ್ರ ದೇವ್ರ ಅವನ ಲಘು ಕರ್ಕೊಂಡ್ಬಿಟ್ಟ. 10 ವರ್ಷದಿಂದ 10ರಿಂದ 12 ವರ್ಷದಿಂದ ದೇವರ ಮೇಲೆ ಭಕ್ತಿ ಇಟ್ಟಂತ ಹುಡುಗ ಇವತ್ತು ಕೇವಲ 17ನೇ ವರ್ಷಕ್ಕೆ ಪ್ರಥಮ ಬಾರಿಗೆ ಮಾಲಾಧಾರಿ ಆಗಿ ತನ್ನ ಒಂದು ದೇವರ ಮೇಲೆ ನಂಬಿಕೆ ಆಲ್ಮೋಸ್ಟ್ ಒಂದು ಗಾದೆ ಮಾತಾ ಇದೆ, ದೇವ್ರಿಗೆ ಯಾವತ್ತು ನಾವು ಎಷ್ಟು ಒಳ್ಳೇದು ಬಯಸ್ತೀವಿ ಸ್ವಲ್ಪ ಕಷ್ಟ ಕೊಡ್ತಾನಂತೆ. ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ದೇವ್ರಿಗೆ ಸ್ವಲ್ಪ ಕಷ್ಟ ಕೊಟ್ಟಿದ್ದಾನೆ. ಆದ್ರೆ ಬಹಳ ದೊಡ್ಡ ಕಷ್ಟನೇ, ಬಹಳ ದೊಡ್ಡ. ಇನ್ನು 2-3 ವರ್ಷ ತಡ್ರಿ, ನಿಮ್ ಒಟ್ಟು ಕೆಲಸ ಬಿಡಿಸ್ತೀನಿ. ನಾನೇನೋ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತೀನಿ, ದೇಶ ಸೇವೆನ ಮಾಡ್ತೀನಿ. ಒಟ್ಟ ಗೌರ್ಮೆಂಟ್ ಜಾಬ್ ಮಾಡ್ಬೇಕು, ಆರ್ಮಿ ನೇವಿ ಎಲ್ಲ ಒಟ್ಟ ಏನೋ ಮಾಡ್ತಾನೆ ಅಂತ ಕನಸು ಬಾಳ ಇತ್ತವ್ನು. ನಿಮ್ 2-3 ವರ್ಷ ತಡಿಪಪ್ಪ, ನಿಮ್ ಕೆಲಸ ಬಿಡಿಸ್ತೀನಿ. ನಾನ ದುಡ್ದು ಹಾಕ್ತೀನಿ, ಚಂದಕ್ಕೆ ಹಾಕ್ತೀನಿ ಭಾಳ ಹೇಳಕ್ ಹೋಗಿದ್ದ ನಮಗ. ಕಷ್ಟ ಗೊತ್ತಿತ್ತು ಸರ್ ಅವ್ಗ, ಕಷ್ಟ ಗೊತ್ತಿತ್ತು. 1 ರೂಪಾಯಿ ಖರ್ಚು ಮಾಡಿದ್ರು ಹೇಳ್ತಿದ್ದ, ಇದಕ್ಕ ಖರ್ಚು ಮಾಡಿದೀನಿ ಇನ್ನೂ ಇಲ್ಲ ಉಳ್ಕಿದ್ರು ಅಂತ ಕೊಡ್ತಿದ್ದ. ಒಂದು ಚಟ ಮಾಡ್ತಿದ್ದಿಲ್ಲ ಅಂತ ಮಗ ನಮ್ಮನ್ನ ಬಿಟ್ಟು ಹೋಗಿಟ್ಟ. ಖರೆ ಸರ್, ಮರಿಲಾರದ ಮನೆ ನಮ್ಗ ನಿಜವ್ರು ಸೇವೆ ನನಗ ಅವ್ನ ನೆನಪಟ್ಟ ನಮ್ಮ ಕಡೆ ಇರೋದಿ. ನಾವು ಸಾಯಿ ಮಟ್ಟ ಅವ್ನು ಮರೆಯಂಗಿಲ್ಲ. ಸೊ ಭಗವಂತ ಇವರ ದುಃಖವನ್ನು ಭರಿಸುವ ಶಕ್ತಿ ಅವರಿಗೆ ನೀಡಲಿ. ಅವ್ರಿಗೆ ಯಾಕಂದ್ರೆ ಆ ಅಯ್ಯಪ್ಪ ಯಾವತ್ತು ಇವರ ಬ್ಯಾಕ್ ಬೋನ್ ಆಗಿ ನಿಂತ ಆ ಮಗನ ತರ ನಿಂತ ಅವರಿಗೆ ಒಂದು ಕಾಯಕದಲ್ಲಿ ಪ್ರತಿಯೊಂದರಲ್ಲಿ ಸಹಾಯ ಹಸ್ತವನ್ನು ನೀಡಲಿ ಅಂತೇಳಿ ಸೊ ನಾವು ಕೂಡ ಸಂಪೂರ್ಣ ವಾತಿನ ಕಳ್ಕೊಂಡು ನೀಡೋಣ. ಸೊ ಧೈರ್ಯವಾಗಿರಿ. ಇದೊಂದು ಏನೋ ಘಟನೆ ಆಗೋಯ್ತು. ಸೊ ಆಗ್ಬೇಕಂತ ಯಾವುದೋ ಘಟನೆ ಆಗಿಲ್ಲ. ಇದು ಆಕಸ್ಮಿಕ ಅದಾನಂತವ್ರಿಗೆ ದೇವ್ರಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟ. ಈಗ ಅಯ್ಯಪ್ಪ ಅದಾನಂತ ನಂಬಿದ್ರಿ, ಹೌದ್ರಿ ಸರ್? ಅಯ್ಯಪ್ಪ ಇವ್ರನ್ನ ಕರೆ ಆಗಿದ್ರಿ. 9 ಮಂದಿ ಒಂದು ಸಣ್ಣ ಕೂಸಟ್ಟೆ ಔಟ್ ಆಫ್ ಡಿಗ್ರಿ ಇದೆ. 8 ಮಂದಿನೂ ಬದಲಿಸ್ಬೇಕು. 8 ಮಂದಿ ಬೇಡ, ಈಗ ಹೋಗ್ಯಾರ 3 ಮಂದಿ ಹೋದ್ರಿ. ಈಗ ಇದ್ದ 5 ಮಂದಿ ಬದಲಿಸ್ಬೇಕು. ಅವ್ರು ಯಾರೇ ಆಗ್ಲಿ ಅವ್ರ ಮೇಲೆ ಆರೋಗ್ಯ ಚಂದ ಕಾಪಾಡ್ಬೇಕ, ಹೌದ್ರಿ?
ಇಲ್ಲ ದೇವರೇ ಇಲ್ಲ ಸುಳ್ಳ ನಾವು ಕಣ್ಣಿಗೆ ಕೈ ಮುಗಿದು ನಾವು ಎಷ್ಟು ಮಂದಿನೂ ಅವತ್ತ ಮಾಡಿದ್ವಿ. ಇಷ್ಟು ವೃತ ಮಾಡಿ ಇಷ್ಟು ಕಟ್ಟನಿಟಾಗಿ ಮಾಡಿ ಮಾಡ್ತಾರ ಅಂದ್ರೆ ಮತ್ತೆ ಅಯ್ಯಪ್ಪ ಇರೋದ ಉಳಿಸ್ಬೇಕಾಯ್ತು. ಉಳಿಸ್ಲಿಲ್ಲ ಅಂದ್ರೆ ನಾವಿಲ್ಲ. ದೇವ್ರಿಲ್ಲ ಸುಳ್ಳ ಕೈ ಮುಗಿದ್ರ ನಾವು ಎಲ್ಲಾರು ಮಾಲೆ ಹಾಕ್ತಾರ, ಸುಳ್ಳ ಮಾಲೆ ಹಾಕ್ತಂಗ್ರಿ. ಹೌದಲ್ಲ? ನಿಜ. ಅದು ರಾತ್ರಿ ಏನೋ ಮಲ್ಕೊಂಡಾಗ ಏನೋ ಪೂಜೆ ಮುಗಿಸ್ಕೊಂಡು ಬಂದ್ರು ಅಂತೆ, ಆಗಿರ್ಬೋದು ನಿಮ್ಗೆ. ಒಟ್ಟ ಒಂದು ಬ್ಲಾಸ್ಟ್, ಬರೀ ಬ್ಲಾಸ್ಟ್ ಅಷ್ಟೇ. ಬೆಳಕೈ ಕತ್ಲಾಗೈತಿ, ಒಟ್ಟರು ತಳಗಿಲ್ಲ ಸರ್ ಹೋಗ್ಕೊಂತ ಅಯ್ಯಪ್ಪ ಅನ್ಕೊಂತ ಬಂದಾರ. ಅಯ್ಯಪ್ಪ ನಾನು ಉಳಿಸ್ರಿ ಕಾಪಾಡ್ರಿ ಏನು ಸರ್ ಉಳ್ಳಾಡಕತ್ತಿಟ್ಟಾರ. 80% ಒಟ್ಟರು ಬರ್ಯಾರ. ಖುಷಿನೂ ಬಿಟ್ಟು ಖುಷಿ ಏನಾಗಿಲ್ರಿ ಒಟ್ಟಿನಲ್ಲಿ. ಖುಷಿಗೆ ಮಕ ಆಗೈತಿ, ಅಷ್ಟು ಕಾಲಾಗೈತಿ. 10-12 ವರ್ಷ ಖುಷಿ ಇರ್ಬೇಕು. ಸರಿ 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 ಸರಿ. ಅದನ್ನ ಬಿಟ್ರೆ ಏನಿಲ್ಲ ಸರ್. ಇಲ್ಲೇ ಇದೆ ಟೆಂಪಲ್ ನೋಡಿ ಬಂದ್ವಿ. ಆಲ್ರೆಡಿ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಸರ್. ಕಾಲೇಜ್ ಪ್ಯಾಂಟ್ ಇಲ್ಲೇ ಐತಿ, ಪ್ಯಾಂಟ್ ಅಲ್ಲೇ ಅಯ್ಯಪ್ಪ ಸರ್. ಅಟ್ಟ ನಮ್ಮ ಅವ್ನ ಫೋಟೋಕ್ಕೆ ಏನಾಗಿಲ್ಲ ಅಲ್ಲೇ, ಅವ್ನ ಸನ್ನಿಧಿಗೆ ಏನಾಗಿಲ್ಲ ಅಂದ್ರೆ ಎಲ್ಲಾ ಸುತ್ತೈತಲ್ಲಿ. ಅಂದ್ರೆ ತನ್ನ ತಾನು ಉಳಿಸ್ಕೊಂಡು ಒಟ್ಟರು ಬಳಿ ತಗೊಂಡ್ಬಿಟ್ಟು ನಾವು ಸೇರ್ತಾರ ಮೋಸ ಮಾಡಿದ್ದಾರೆ ಅಯ್ಯಪ್ಪ. ಒಟ್ಟರಿಗೆ ಮೋಸ ಮಾಡ್ದಂಗೆ ಆಗ್ಬಿಡ್ತದೆ. ನಾವು ದೇವರ ಸುಟ್ಟಿಲ್ರಿ, ತನ್ನ ಮ್ಯಾಗಿನ ಹೂ ಸುಟ್ಟಿಲ್ಲ. ಆದ್ರೆ ಇವ್ರ ಅಷ್ಟನ್ನ ಬಲಿ ತಗೊಂಡ್ಬಿಟ್ಟಾರ. ಅಷ್ಟೋರ್ನು 9 ಬಂದಿವ್ನು ಇದ್ದಾರ ಆರಾಮಾಗಿ ಬರೋದು ಒಂದೇ ಬಿಡ್ಬೋದು. ನೋಡಿ ಇನ್ನೊಂದು ಹೋಗ್ತೀನಿ ಈಗ 4 ಆತಂದ್ರೆ 3 ಇದೀಗ ತಾನೇ ಒಬ್ಬ ಮಾಲಾಧಾರಿಯ ಸಾವು ಈಗಾಗಿದೆ. ಯಾಕಂದ್ರೆ ಬಹಳ ದೊಡ್ಡ ದುರ್ಘಟನೆ ಆದಂತಹ ಈ ಒಂದು ಘಟನೆ. ಎರಡ ಹಾವು ಅಂತ ಮಮ್ಮಿ ಈಗ ಮನ್ ಕೊಟ್ಟು ಜಾಗಕ್ಕೆ ಬರ್ಬೇಕಂತ ಇವತ್ತು ಸತ್ತು ಮಮ್ಮಿ ನಾಲ್ಕನೇದು ಹೋತ್ರಿ. ಪ್ರೀತಿ ಪವನ್ ಅಂತ ಕರೀತಾರ್ರಿ. ನಿಂಗರಾಜು ಇದು ಈಗ ಸದ್ಯ ಫೋನ್ ಬಂದ್ ನೋಡ್ರಿ. ಲಿಂಗರಾಜು ಯಾವ್ದು ಎಲ್ಲಾರು ಒಬ್ಬ ಮಕ್ಕಳು ರಾಜ್ಯ ಅನ್ಸತ್ತಿದ್ ಹುಡುಗ. ಅದು ಒಂದು ಮಗ ಅಜ್ಜ ಕೈಕಲ ಮಾರಿ ತಂದೆ ಇಲ್ಲ ಅಂತ ಕೇಳ್ಬಿಟ್ಟು ಅಜ್ಜಿ ಅಮ್ಮ ಒಂದ್ ಹೆಣ್ಣು ಮಗುನೂ ಇಲ್ಲ ಅವ್ರಿಗೆ. ಅದಾರ ನಮಗ ಅಣ್ಣ ಕೊಡಾಕ ಪಾಪ ಅದು ಆಗ ಹೋಗೈತೆ. ಇದು ಈಗ ನೋಡಿ ಸರ್ ಒಂದ್ ಮಾತು ಹೇಳ್ತೀನಿ, ಅಯ್ಯಪ್ಪ ಅನ್ನೋಂಗ್ ಇಲ್ಲ. ನಾವು ಕಟ್ಟು ಕಲ್ಪನೆ ಇದಲ್ಲ. ಯುದ್ಧ ಮಾಡಿದ್ರೆ ಕುಟುಂಬಕ್ಕ ಅಯ್ಯಪ್ಪ ಇಲ್ಲರಿ ಯಾವ ದೇವ್ರು ಇಲ್ಲ ನಮಗ. ಹೌದಿಲ್ಲ? ದೊಡ್ಡ ದುರ್ಘಟನೆ ಆಗೋದ್ರಿ ಇದು. ಉಳಿಸ್ಕೋಬೇಕ, ತನ್ನ ತಾನು ಉಳಿಸ್ಕೊಂಡ. ಯಾರು ಉಳಿಸ್ಲಿಲ್ಲ ಅವ. ಹಿಂಗಾಗಿ ಮಕ್ಕಳು ಹಲುತ್ತಾರೆ. ಒಂದು ಸುಲಿ ಪಾಪ ಎಷ್ಟು ಆರಾಮಿದೆ. ನಮ್ಮ ಹುಡುಗ ಮನೆಗೆ ಬಂದಿಲ್ಲ. ನಿನ್ನೆ ತಮ್ಮನ ಮನೆಗೆ ಕೊಟ್ಟು ಹೋಗಿ ಮನೆಗೆ ಮಾರಿ ತೋರ್ಸಿಲ್ಲ. ಅಲ್ಲೇ ಬರ್ಬೇಕು ನೀವು ಅಂತ ಏನ್ ಮಾಡ್ತೀರಿ? ಭಗವಂತ ದೇವರು ಇರೋದು ಸತ್ಯ ಆಗಿದ್ರೆ 9 ಜನಕ್ಕೆ ಏನು ಘಟನೆ ಆಗಿತ್ತು, ಆ ಘಟನೆ ಏನು ಎಲ್ಲವೂ ಅವನೇ ತನ್ನ ಖುದ್ವಾಗಿ ನಿಂತ್ಕೊಂಡು ತಮ್ಮೆಲ್ಲರೂ ಆರಾಮ್ ಮಾಡಿ ತರಿಸ್ಬೇಕಾಗಿತ್ತು. ಆ ಭಗವಂತ ಇರೋ ಸತ್ಯ ಆದ್ರೆ, ಬಟ್ ಭಗವಂತ ಇಲ್ಲ, ಕಲ್ಲಿನ ರೂಪದಲ್ಲಿ ಎಲ್ಲ ನಮ್ಮ ಒಂದು ಮೌಢ್ಯತೆ ನಾವು ತೋರಿಸ್ತಾ ಇದೀವಿ ಅಂತ ತಮ್ಮ ಅಳಲನ್ನು ತೋರ್ಕೊತಾ ಇದ್ದಾರೆ. ಯಾಕಂದ್ರೆ ತಮ್ಮ ಮನೆಯಲ್ಲಿರುವ ಒಂದು ರತ್ನವನ್ನ ಕಳ್ಕೊಂಡಿದ್ದಕ್ಕಾಗಿ ಮನೆಯಲ್ಲಿ ಆ ಒಂದು ಪೋಷಕರಿಗೆ ತುಂಬಾ ದುಃಖ ಆಗ್ತಿದೆ. ಯಾಕಂದ್ರೆ ಅವರಿಗೆ ಆ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಅನ್ನೋದು ಅಷ್ಟೇ ನಮ್ಮ ಒಂದು ಸಂಪೂರ್ಣವಾದ ಕಳಕಳಿ. ಯಾಕಂದ್ರೆ ಏನಾಗಿದೆ ಘಟನೆ ಎಲ್ಲವೂ ಅವ್ರಿಗೆಲ್ಲ ಗೊತ್ತು, ಬಟ್ ಯಾಕೆ ಆಗ್ಬಾರ್ದಾಗಿತ್ತು ಒಂದೇ. ಬಟ್ ಏನೋ ಆಗಿ ಹೋಗಿದೆ. ಇನ್ನು ಭಗವಂತ ಅವ್ರಿಗೆ ಒಂದೇ, ನಮ್ಮ ಕಡೆ ಹೇಳಕ್ ಹೋಗೋದು ಒಂದೇ, ಅವ್ರಿಗೆ ಒಂದು ಏನೇನು ಆಗಿದೆ ಎಲ್ಲವನ್ನು ಮರೆತು ಅವರೊಂದು ಹೋಗ್ಲಿ ಅಷ್ಟೇ. ಅವ್ರಿಗೆ ಶಾಂತಿಯನ್ನು, ಆ ಮಗುವಿಗೆ ಶಾಂತಿ ಸಿಗ್ಲಿ, ಇವ್ರ ಕುಟುಂಬಕ್ಕೂ ಕೂಡ ದುಃಖವನ್ನು ಭರಿಸುವ ಶಕ್ತಿ ನೀಡ್ಲಿ ಅಷ್ಟೇ. ಮತ್ತೊಂದೇ